ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾ ಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 235. ನಮ್ಮ ಗ್ಯಾರೇಜ್ನಲ್ಲಿ ಮೊದಲೇ ಕೆಲಸ ಇಲ್ಲ, ಅದರಲ್ಲೂ ಬೇರೆ ನಿನಗೆ ಕೆಲಸ ಬರುವುದಿಲ್ಲ ಎಂದು ಹೇಳುತ್ತಿದ್ದೀಯಾ? ಅಂಥದ್ದರಲ್ಲಿ ನಾವು ಹೇಗೆ ಕೆಲಸ ಕೊಡುವುದು ಹೇಳು? ಹಾಗೆ ಹೇಳಬೇಡಿ ಸರ್, ನಾನು ಆದಷ್ಟು ಬೇಗ ಕೆಲಸ ಕಲಿತುಕೊಳ್ಳುತ್ತೇನೆ. ನನಗೆ ಈಗ ತುಂಬಾ ಕೆಲಸದ ಅವಶ್ಯಕತೆ ಇದೆ. ಇಲ್ಲ ಎಂದು ಹೇಳಬೇಡಿ ಎಂದವನ ಮಾತು ಕೇಳಿ 5 ನಿಮಿಷ ಯೋಚಿಸಿದ ಗ್ಯಾರೇಜ್ನ ಮಾಲೀಕ, ಸರಿ ಆಯಿತು, ನೀನು ಇಷ್ಟು ಹೇಳುತ್ತಿದ್ದೀಯ ಎಂದ ಮೇಲೆ ಕೆಲಸ ಕೊಡುತ್ತೇನೆ. ಆದರೆ ಸಂಬಳ ಎಷ್ಟು ಎಂದು ನಾನು ಈಗಲೇ ಹೇಳುವುದಿಲ್ಲ. ನಿನ್ನ ಕೆಲಸವನ್ನು ನೋಡಿ ಆಮೇಲೆ ಸಂಬಳ ಎಷ್ಟು ಎಂದು ಹೇಳುತ್ತೇನೆ ಎಂದನು ಮಾಲೀಕ. ಕೆಲಸ ನೋಡಿ ಸಂಬಳ ಕೊಡುತ್ತೇನೆ ಎನ್ನುವುದನ್ನು ಕೇಳಿ ಬೇಸರವಾಯಿತು ಅವನಿಗೆ. ತಿಂಗಳ EMI, ಮನೆಯ ಖರ್ಚು ಇದೆಲ್ಲವನ್ನು ನೆನೆದವನಿಗೆ ಹಣದ ಅವಶ್ಯಕತೆ ತುಂಬಾ ಇತ್ತು. ಆದರೂ 1 ವಾರದಿಂದ ಕೆಲಸಕ್ಕಾಗಿ ಅಲೆಯುತ್ತಿದ್ದವನಿಗೆ ಇದೇ ಕೆಲಸವನ್ನು ಮಾಡಬೇಕಿತ್ತು. ಅವನು ವಿಧಿ ಇಲ್ಲದೆ ಅದೇ ಕೆಲಸವನ್ನು ಒಪ್ಪಿಕೊಳ್ಳಬೇಕಾಯಿತು. ಸರಿ ಸರ್, ನನ್ನ ಕೆಲಸವನ್ನು ನೋಡಿಯೇ ಸಂಬಳ ಕೊಡಿ ಎಂದನು. ನಮ್ಮ ಹುಡುಗನಿಗೆ ಹೇಳ್ತೀನಿ, ಅವನು ಯೂನಿಫಾರ್ಮ್ ಕೊಡ್ತಾನೆ, ಅದನ್ನು ತೆಗೆದುಕೊಂಡು ಹೋಗಿ ನಾಳೆಯಿಂದ ಕೆಲಸಕ್ಕೆ ಬಾ. ಇಲ್ಲಿ ಕೆಲಸ ಮಾಡುವ ಎಲ್ಲರಿಗೂ ಯೂನಿಫಾರ್ಮ್ ಕಡ್ಡಾಯವಾಗಿದೆ, ಅದನ್ನು ಹಾಕಿಕೊಂಡೇ ಬರಬೇಕು ಎಂದನು. ಅವನ ಮಾತಿಗೆ ತಲೆಯಾಡಿಸಿದವನು ಅವರು ಕೊಟ್ಟ ಯೂನಿಫಾರ್ಮ್ ತೆಗೆದುಕೊಂಡು ಮನೆಗೆ ಬಂದಿದ್ದನು. ಬಿಸಿಲಿನಲ್ಲಿ ಬಂದವನು ಆಯಾಸದಿಂದ ಸೋಫಾ ಮೇಲೆ ಕುಳಿತನು. ಆಯಾಸ ಎನ್ನುವುದಕ್ಕಿಂತ ಜೀವನದಲ್ಲಿ ಸೋತು ಹೋಗುತ್ತಿದ್ದೀನಲ್ಲ ಎನ್ನುವ ನೋವು ಅವನನ್ನು ಬಾಧಿಸತೊಡಗಿತು. ಮೊದಲೇ ಸ್ವಾಭಿಮಾನಿ ಅವನು. ಬೇರೆಯವರ ಹಣಕ್ಕೆ ಆಸೆ ಪಡದೆ ಕಷ್ಟಪಟ್ಟು ದುಡಿದು ಜೀವನ ಮಾಡುತ್ತಿರುವವನು. ಅಂಥದ್ದರಲ್ಲಿ ಅವನ ಜೀವನದಲ್ಲಿ ಇದ್ದಕ್ಕಿದ್ದ ಹಾಗೆ ಹೀಗೆ ಆದರೆ ಅವನ ಮನಸ್ಸು ಹೇಗೆ ತಾನೇ ತಡೆಯುತ್ತದೆ? ತನ್ನ ಒಳಗಿನ ನೋವನ್ನು ಯಾರಲ್ಲಿಯೂ ಹೇಳಿಕೊಳ್ಳಲಾಗದೆ ತನ್ನ ಮನಸ್ಸಿನ ವಿರುದ್ಧ ತಾನೇ ಯುದ್ಧ ಮಾಡುತ್ತಾ ಜೀವನ ಮಾಡುತ್ತಿದ್ದಾನೆ. ಒಂದು ಹೆಣ್ಣು ತನ್ನ ಮನದ ದುಃಖವನ್ನು ಯಾರೊಂದಿಗಾದರೂ ಹೇಳಿಕೊಂಡು ತನ್ನ ಮನಸ್ಸಿನ ಭಾರವನ್ನು ಕಡಿಮೆ ಮಾಡಿಕೊಳ್ಳುತ್ತಾಳೆ. ಆದರೆ ಅದೇ ಪರಿಸ್ಥಿತಿಯಲ್ಲಿ ಗಂಡು ಇದ್ದರೆ ಹೆಣ್ಣಿನಷ್ಟು ಸುಲಭವಾಗಿ ತನ್ನ ಮನದ ನೋವನ್ನು ಬೇರೆಯವರ ಬಳಿ ಹೇಳಿಕೊಳ್ಳಲು ಆಗುವುದಿಲ್ಲ. ಮಗನ ಬಳಲಿದ ಮುಖವನ್ನು ನೋಡಿದ್ದ ಅವನ ಪಕ್ಕ ಕುಳಿತು ವಸುಂಧರ ಅವರು, ರಿಷಿ, ಎಲ್ಲಾದರೂ ಕೆಲಸ ಎಂದು ಅರ್ಧಕ್ಕೆ ಮಾತು ನಿಲ್ಲಿಸಿದರು. ಪದೇ ಪದೇ ಕೆಲಸ ಸಿಕ್ಕಿದ ಎಂದು ಕೇಳಿದರೆ ಮಗನ ಮನಸ್ಸಿಗೆ ಎಲ್ಲಿ ನೋವಾಗುವುದು ಎನ್ನುವ ಅಂಜಿಕೆ ಅವರಲ್ಲಿ. ತನ್ನ ಅತ್ತೆಯ ಮಾತು ಕೇಳಿ ಶರದಿಯ ಕೋಣೆಯಲ್ಲಿದ್ದ ಆರಾಧ್ಯ ಕೂಡ ಬಾಗಿಲ ಬಳಿಯಲ್ಲಿಯೇ ಬಂದು ನಿಂತಳು. ಹ್ಞೂ ಅಮ್ಮ, ಸಿಕ್ಕಿತು ಎಂದನು ಅದೇ ಸೋತ ಧ್ವನಿಯಲ್ಲಿ. ರಿಷಿ ಮಾತು ಕೇಳಿ ವಸುಂಧರ, ಆರಾಧ್ಯ ಇಬ್ಬರಿಗೂ ಖುಷಿಯಾಯಿತು. ದೇವರೇ, ಕೊನೆಗೂ ನನ್ನ ಮಗನ ಕಷ್ಟವನ್ನು ನೋಡಿ ಕಣ್ಣು ಬಿಟ್ಟೆಯಲ್ಲ, ಅಷ್ಟೇ ಸಾಕು ಎಂದು ಕುಳಿತಲ್ಲಿಯೇ ದೇವರಿಗೆ ಕೈಮುಗಿದವರು, ರಿಷಿ, ಏನು ಕೆಲಸ ಎಂದರು. ಈಗ ತನಗೆ ಸಿಕ್ಕಿರುವ ಕೆಲಸ ಯಾವುದು ಎಂದರೆ ಮನೆಯಲ್ಲಿನ ಎಲ್ಲರಿಗೂ ಬೇಸರವಾಗುತ್ತದೆ ಎಂದು ಅವನಿಗೂ ಕೂಡ ಗೊತ್ತು. ಹಾಗಂತ ಸುಳ್ಳು ಹೇಳಲು ಬರುವುದಿಲ್ಲ ಅವನಿಗೆ. ಎಲ್ಲರಿಂದ ವಿಷಯವನ್ನು ಮುಚ್ಚಿಟ್ಟು ಮುಂದೊಂದು ದಿನ ಅವರಿಗೆ ತಿಳಿದು ಅವರು ತನ್ನ ಮೇಲೆ ಬೇಸರ ಮಾಡಿಕೊಳ್ಳುವುದಕ್ಕಿಂತ ಇರುವ ಸತ್ಯವನ್ನು ಹೇಳುವುದೇ ಒಳ್ಳೆಯದು ಎಂದು ಯೋಚಿಸಿದವನು, ಗ್ಯಾರೇಜ್ನಲ್ಲಿ ಕೆಲಸ ಅಮ್ಮ, ನನಗೆ ಇನ್ನೂ ಆ ಕೆಲಸ ಗೊತ್ತಿಲ್ಲವಲ್ಲ, ಅದಕ್ಕೆ ಸಂಬಳ ಎಷ್ಟು ಎಂದು ಹೇಳಿಲ್ಲ. ಏನನ್ನು ಮುಚ್ಚಿ ನೀಡದೆ ಇರುವ ಸತ್ಯವನ್ನು ಹೇಳಿದ್ದನು. ಮಗ ಹೇಳಿದ ಮಾತನ್ನು ಕೇಳಿ ವಸುಂಧರ ಅವರಿಗೆ ಆಘಾತದ ಜೊತೆಗೆ ಒಡಲಿನಲ್ಲಿ ಸಂಕಟ ಆವರಿಸಿತು. ಇವರ ಮಾತನ್ನು ಕೇಳುತ್ತಾ ನಿಂತಿದ್ದ ಆರಾಧ್ಯಳಿಗಂತೂ ಗ್ಯಾರೇಜ್ನಲ್ಲಿ ಕೆಲಸ ಎನ್ನುವುದನ್ನು ಸಹಿಸಲು ಆಗಲಿಲ್ಲ. ಅವಳೇನು ಅವನ ಕೆಲಸವನ್ನು ನೋಡಿ ಪ್ರೀತಿಸಲಿಲ್ಲ, ಅವನ ವ್ಯಕ್ತಿತ್ವವನ್ನು ನೋಡಿ ಪ್ರೀತಿಸಿದ್ದಳು. ಆದರೆ ಗ್ಯಾರೇಜ್ನಲ್ಲಿ ಕೆಲಸ ಕಠಿಣವಾಗಿರುತ್ತದೆ, ಮಾಲೀಕ ಹೇಳಿದ ಹಾಗೆ ಕೇಳಬೇಕು ಎಂದು ನೆನೆದವಳ ಕಣ್ಣುಗಳು ಕೊಳಗಳಾದವು. ರಿಷಿ, ಏನು ಹೇಳ್ತಿದ್ದೀಯಾ? ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತೀಯಾ? ಅಲ್ಲ ಕಣೋ, ಅಷ್ಟೆಲ್ಲ ಓದಿ ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತೀಯಾ? ಅಲ್ಲದೆ ಗ್ಯಾರೇಜ್ ಕೆಲಸ ತುಂಬ ಕಷ್ಟ ಎಂದವರ ಕಣ್ಣು ಕೂಡ ತುಂಬಿದವು. ಅಮ್ಮ, ಓದಿದ ಎಲ್ಲರಿಗೂ ಓದಿಗೆ ತಕ್ಕನಾದ ಕೆಲಸ ಸಿಗುವುದಿಲ್ಲ. ಯಾವ ಕೆಲಸ ಸಿಗುತ್ತದೆ ಅದನ್ನೇ ಮಾಡಬೇಕು. ಜೀವನ ನಡೆಸಬೇಕು ಎಂದರೆ ಏನಾದರೂ ಒಂದು ಮಾಡಲೇಬೇಕಲ್ಲ. ಯಾವುದೇ ಕೆಲಸವಾದರೂ ಕಲಿಯುವ ತನಕ ಕಷ್ಟವಾಗುತ್ತದೆ.
ಇದನ್ನು ನನ್ನಿಂದ ಮಾಡಲು ಆಗುವುದಿಲ್ಲ ಎನಿಸುತ್ತದೆ. ಆದರೆ ಕಲಿತ ಮೇಲೆ ಅದೇ ನಮಗೆ ನೀರು ಕುಡಿದಷ್ಟು ಸುಲಭವಾಗುತ್ತದೆ ಎಂದವನು ತಾಯಿಯ ಕಣ್ಣಲ್ಲಿನ ನೀರು ನೋಡಿ, ನಿನ್ನ ಮಗನಿಗೆ ಆ ಕೆಲಸವನ್ನು ಮಾಡಲು ಆಗಲ್ಲ ಎಂದು ಅಳುತ್ತಿದ್ದೀಯ ಅಮ್ಮ. ನಿನ್ನ ಮಗ ಯಾವುದೇ ಕೆಲಸ ಕೊಟ್ಟರೂ ಮಾಡ್ತಾನೆ ಎಂದು ತಾಯಿಯ ಕಣ್ಣೀರನ್ನು ಒರೆಸಿದನು. ಇವರುಗಳ ಮಾತನ್ನು ಕೇಳಿ ಮಲಗಿದ್ದ ಶರದಿ ಕಷ್ಟದಿಂದ ಮಂಚದಿಂದ ಇಳಿದು ಆರಾಧ್ಯ ನಿಂತಲ್ಲಿಗೆ ಬಂದಿದ್ದಳು. ತನ್ನ ಅಣ್ಣನ ಮಾತು ಕೇಳಿದವಳು ಅಣ್ಣ ಎಂದು ಕರೆದಿದ್ದಳು. ಅವಳ ಧ್ವನಿಯನ್ನು ಕೇಳಿ ಎಲ್ಲರೂ ಅವಳೆಡೆಗೆ ತಿರುಗಿದರೆ ನಿಲ್ಲಲು ಆಗದೆ ಕಷ್ಟಪಟ್ಟು ಬಗ್ಗಿದ ಹಾಗೆ ಹೊಟ್ಟೆ ಹಿಡಿದು ನಿಂತಿರುವ ಅವಳನ್ನು ನೋಡಿದವನು, ಶರದಿ, ನೀನ್ಯಾಕೆ ಇಳಿದು ಬಂದೆ ಎಂದು ಒಡನೆ ಓಡಿ ಹೋಗಿ ಅವಳನ್ನು ಹಿಡಿದನು. ಅಷ್ಟರಲ್ಲಿ ಅಲ್ಲಿಯೇ ನಿಂತಿದ್ದ ಆರಾಧ್ಯ ಕೂಡ, ಶರದಿ, ನೀನ್ಯಾಕೆ ಬಂದೆ ಎಂದು ತಾನು ಕೂಡ ಹಿಡಿದಳು. ಇಬ್ಬರು ನಿಧಾನವಾಗಿ ಸೋಫಾ ಬಳಿಗೆ ಕರೆದುಕೊಂಡು ಬಂದು ಕೂರಿಸಿದರು. ಅಲ್ಲೇ ನಿಂತಿದ್ದ ಅನತಿ ಕೂಡ ಅದಾಗಲೇ ಗ್ಯಾರೇಜಿನಲ್ಲಿ ಕೆಲಸ ಮಾಡುವವರನ್ನು ನೆನೆಸಿಕೊಂಡಿದ್ದಳು. ಕೊಳೆಯಾಗುವ ಅವರ ಬಟ್ಟೆಗಳು, ಆಯಿಲ್ ಆಗುವ ಕೈಗಳು, ಅವರು ಕೆಲಸ ಮಾಡುವಾಗ ಅವರ ಮುಖದ ಮೇಲೆ ಇಳಿಯುವ ಬೆವರು ಎಲ್ಲವೂ ಅವಳ ಕಣ್ಣ ಮುಂದೆ ಬಂದಿತ್ತು. ಶರದಿ, ನೀನ್ಯಾಕೆ ಮಂಚದಿಂದ ಇಳಿದು ಬಂದೆ? ಮೊದಲೇ ಸ್ಟಿಚ್ ಸರಿಯಾಗಿಲ್ಲ ಎಂದನು ತಂಗಿಯ ಮೇಲಿನ ಕಾಳಜಿಯಿಂದ. ಅಣ್ಣ, ನೀನು ಹೇಳುತ್ತಿರುವುದು ಸರಿಯಾ ಎಂದು ತನ್ನ ಅಣ್ಣನ ಕಣ್ಣನ್ನೇ ನೋಡಿಕೊಂಡು ಕೇಳಿದಳು. ಯಾವುದರ ಬಗ್ಗೆ ಮಾತನಾಡ್ತಿದ್ದೀಯ ಶರದಿ ಎಂದನು. ನಿನ್ನ ಕೆಲಸದ ಬಗ್ಗೆ ಮಾತಾಡ್ತಿದ್ದೀನಿ ಅಣ್ಣ ಎಂದವಳು ಅವನ ತೋಳು ಹಿಡಿದು ಭುಜಕ್ಕೆ ಒರಗುತ್ತಾ, AC ರೂಮಿನಲ್ಲಿ ಲ್ಯಾಪ್ಟಾಪ್ ಹಿಡಿದು ಕೆಲಸ ಮಾಡುವವನು ಕಬ್ಬಿಣದ ಟೂಲ್ ಹಿಡಿದು ಗ್ಯಾರೇಜಿನಲ್ಲಿ ಕೆಲಸ ಮಾಡ್ತೀನಿ ಎಂದು ಹೇಳ್ತಿದ್ದೀಯಲ್ಲ, ಅದರ ಬಗ್ಗೆ ಮಾತನಾಡ್ತಿದ್ದೇನೆ ಎಂದಳು. ಎರಡೂ ಕೆಲಸಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಶರದಿ. ಅದು ಮೆಂಟಲಿ ವರ್ಕ್, ಇದು ಫಿಸಿಕಲಿ ವರ್ಕ್ ಅಷ್ಟೇ ಎಂದು ಮುಗುಳು ನಕ್ಕನು. ನೋವಿನಲ್ಲೂ ನಗುವುದನ್ನು ಅವನಿಂದ ನೋಡಿ ಕಲಿಯಬೇಕು. ಮನದಲ್ಲಿ ಎಷ್ಟೇ ಬೇಸರ ಇದ್ದರೂ ನಿನ್ನ ಹಾಗೆ ಮುಖದಲ್ಲಿ ನಗುವುದು ನಮಗೆ ಬರುವುದಿಲ್ಲ ಅಣ್ಣ. ಆ ಕೆಲಸ ನಿನಗೆ ಸುಲಭ ಇರಬಹುದು, ಆದರೆ ನೋಡುವವರು ನಿನ್ನ ಬಗ್ಗೆ ಏನು ತಿಳಿದುಕೊಳ್ಳುತ್ತಾರೆ ಗೊತ್ತಾ ಶರದಿ? ನೋಡುವವರಿಗೋಸ್ಕರ ನಾವು ಬದುಕಲು ಆಗುವುದಿಲ್ಲ, ನಮಗಾಗಿ ನಾವು ಬದುಕಬೇಕು. ಆಡಿಕೊಂಡು ನಗುವವರು ಬಂದು ಯಾರೂ ನಮ್ಮ ಜೀವನವನ್ನು ನಡೆಸುವುದಿಲ್ಲ, ನಮ್ಮ ಜೀವನವನ್ನು ನಾವೇ ನಡೆಸಬೇಕು. ಇಲ್ಲಿ ಬಿದ್ದರೆ ಮೇಲೆ ಎತ್ತುವವರಿಗಿಂತ ಆಡಿಕೊಂಡು ನಗುವವರೇ ಹೆಚ್ಚು. ಅಷ್ಟಕ್ಕೂ ನಾನೇನು ಕೆಟ್ಟ ಕೆಲಸ ಮಾಡ್ತಿಲ್ಲ. ಕಷ್ಟಪಟ್ಟು ದುಡಿಯಲು ಯಾವ ಕೆಲಸವಾದರೆ ಏನು, ಆ ಕೆಲಸ ಮಾಡಲು ನಮ್ಮ ಮನಸ್ಸು ತಯಾರಾಗಿರಬೇಕು. ಹಾಗೆ ಆ ಕೆಲಸದಿಂದ ನಮಗೆ ನೆಮ್ಮದಿ ಇರಬೇಕು. ಇಲ್ಲ ಅಣ್ಣ, ನೀನು ಏನೇ ಹೇಳಿದರೂ ನಮಗೆ ನಿನ್ನ ಕೆಲಸ ಒಪ್ಪಿಗೆ ಇಲ್ಲ. ನೀನು ಆಟೋ ಓಡಿಸುವಾಗ ನಾವು ಯಾರಾದರೂ ಬೇಡ ಎಂದೆವಾ? ಇಲ್ಲವಲ್ಲ, ಅದು ನಿನ್ನ ಸ್ವಂತ ಕೆಲಸ. ಹುಡುಕಿದರೆ ನಿನಗೆ ಖಂಡಿತ ಬೇರೆ ಕೆಲಸ ಸಿಗುತ್ತದೆ. ಈ ಕೆಲಸ ಬೇಡ ಅಣ್ಣ ಎಂದಳು. ತಂಗಿಯ ಮಾತಿಗೆ ಮುಗುಳು ನಕ್ಕವನು, ಹುಡುಕಿದರೆ ಒಳ್ಳೆಯ ಕೆಲಸ ಸಿಗುತ್ತದೆ ಎಂದು ಕಾಯುವುದಕ್ಕಿಂತ ಸಿಕ್ಕ ಕೆಲಸವನ್ನೇ ಶ್ರದ್ಧೆಯಿಂದ ಮಾಡುವುದು ಒಳಿತಲ್ಲವ ಶರದಿ? ಆಟೋ ಇದ್ದಿದ್ದರೆ ಆಟೋವನ್ನು ಓಡಿಸುತ್ತಿದ್ದೆ, ಆದರೆ ಈಗ ಆಟೋ ಇಲ್ಲವಲ್ಲ. ನೀನು ಹೇಳಿದ ಹಾಗೆ ಬೇರೆ ಕೆಲಸ ಸಿಗುವವರೆಗೂ ಈ ಕೆಲಸ ಮಾಡುವುದರಲ್ಲಿ ತಪ್ಪಿಲ್ಲ. ನೀನು ಸುಮ್ಮನೆ ನನ್ನ ಬಗ್ಗೆ ಯೋಚಿಸಿ ಸ್ಟ್ರೈನ್ ಮಾಡಿಕೊಳ್ಳಬೇಡ. ಬಾ ಮಲಗು ಎಂದು ಕುಳಿತಲ್ಲಿಂದ ಅವಳನ್ನು ಕರೆದುಕೊಂಡು ಹೋಗಿ ಕೋಣೆಗೆ ಮಲಗಿಸಿದನು. ತನ್ನ ತಾಯಿ ಹಾಗೂ ತಂಗಿಯ ಮಾತಿಗೆ ಮಾತು ನೀಡಿದ ರಿಷಿಯನ್ನು ನೋಡಿದವಳಿಗೆ ಇನ್ನೂ ತಾನು ಮಾತನಾಡಲು ಏನೂ ಉಳಿದಿಲ್ಲ ಎಂದು ಹಾಗೆ ಸುಮ್ಮನಾದವಳು ಬಚ್ಚಲ ಮನೆಗೆ ಓಡಿದಳು ಆರಾಧ್ಯ. ಬಚ್ಚಲ ಮನೆಗೆ ಬಂದವಳಿಗೆ ಎಷ್ಟೇ ತಡೆದರೂ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ಬಾಯಿ ಬಿಟ್ಟು ಅತ್ತರೆ ಎಲ್ಲಿ ಹೊರಗೆ ಕೇಳಿಸುತ್ತದೆ ಎನ್ನುವ ಆಲೋಚನೆಯಿಂದ ಬಾಯಿಗೆ ಕೈ ಅಡ್ಡ ಇರಿಸಿ ಅಳಲು ಶುರು ಮಾಡಿದಳು. 5 ನಿಮಿಷಗಳ ಕಾಲ ಅತ್ತವಳು ಕನ್ನಡಿಯ ಮುಂದೆ ನಿಂತು ತನ್ನ ಮುಖವನ್ನು ನೋಡಿಕೊಂಡಳು. ಅದಾಗಲೇ ಅತ್ತಿದ್ದರಿಂದ ಕಣ್ಣುಗಳು ಕೆಂಬಣ್ಣಕ್ಕೆ ತಿರುಗಿದವು. ಅಲ್ಲಿಯೇ ಇದ್ದ ನಲ್ಲಿಯನ್ನು ತಿರುಗಿಸಿ ಮುಖಕ್ಕೆ ನೀರೆರಚಿಕೊಂಡು ಮತ್ತೆ ಕನ್ನಡಿಯನ್ನು ನೋಡಿದವಳಿಗೆ ಮುಖದ ಮೇಲೆ ವಿಷಾದ ನಗು ಹಾದು ಹೋಗಿತ್ತು. ಮುಖವನ್ನು ತೊಳೆದುಕೊಂಡರೆ ಮುಖ ಬದಲಾಗಬಹುದು, ಆದರೆ ಮನದಲ್ಲಿರುವ ನೋವು ಬದಲಾಗುವುದಿಲ್ಲ. ರಿಷಿ, ನಾನು ನಿಮ್ಮ ಕೆಲಸವನ್ನು ನೋಡಿ ನಿಮ್ಮನ್ನು ಪ್ರೀತಿಸಲಿಲ್ಲ ನಿಜ. ಆಗ ನೀವು ಆಟೋ ಓಡಿಸ್ತಿದ್ರಿ. ಆಟೋ ನಿಮ್ಮ ಸ್ವಂತದ್ದಾಗಿತ್ತು, ಕೆಲಸ ಕೂಡ ನಿಮ್ಮ ಸ್ವಂತದ್ದಾಗಿತ್ತು. ಯಾರ ಮುಂದೆಯೂ ನೀವು ತಲೆ ತಗ್ಗಿಸುವ ಆಗಿರಲಿಲ್ಲ, ಯಾರ ಬಳಿಯೂ ಮಾತು ಕೇಳುವ ಆಗಿರಲಿಲ್ಲ.
ಆದರೆ ಈಗ ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತೀನಿ ಎಂದು ಹೇಳ್ತಿದ್ದೀರಾ. ಇದನ್ನು ನಾನು ಹೇಗೆ ಸಹಿಸಲಿ? ಈಗ ನಾನು ನಿಮಗೆ ಆ ಕೆಲಸ ಬೇಡ ಎಂದರೂ ಸಹ ಅತ್ತಿಗೆ ಶರದಿಗೆ ಹೇಳಿದ ಉತ್ತರವನ್ನೇ ನನಗೂ ಹೇಳ್ತೀರಾ? ರಿಷಿ, ಮೆಂಟಲಿ ವರ್ಕು ಫಿಸಿಕಲಿ ವರ್ಕು ತುಂಬ ವ್ಯತ್ಯಾಸವಿದೆ. ಆ ಕೆಲಸದಿಂದ ಎಷ್ಟು ಸ್ಟ್ರೈನ್ ಆಗುತ್ತದೆ ಎನ್ನುವುದು ನಿಮಗೆ ಗೊತ್ತಿಲ್ಲ. ಅದು ಯಾಕೆ ನಿಮಗೆ ಅರ್ಥವಾಗುತ್ತಿಲ್ಲ? ನಿಮ್ಮನ್ನು ನಾನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಹಾಗೆಯೇ ನೀವು ಯಾಕೆ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಹೇಳಿಕೊಂಡು ಮತ್ತೊಮ್ಮೆ ಅಳಲು ಶುರು ಮಾಡಿದಳು. ನಾವು ಅಂದುಕೊಂಡಂತೆ, ನಾವು ಬಯಸಿದಂತೆ ಎಂದಿಗೂ ನಮ್ಮ ಬದುಕು ಸಾಗುವುದಿಲ್ಲ. ಜೀವನವನ್ನು ಕಷ್ಟಪಟ್ಟು ತಮ್ಮೆಡೆಗೆ ಎಳೆದುಕೊಂಡು ಸಾಗುವುದಕ್ಕಿಂತ ನಮಗೆ ಬಂದ ಬದುಕನ್ನು ಬದುಕಲು ಜೀವಿಸುತ್ತಾ ಮುಂದೆ ನಡೆಯುವುದೇ ಒಳಿತು. ಮುಂದುವರೆಯುವುದು. ರಿಷಿಯ ಈ ನಿರ್ಧಾರ ಸರಿ ಇದೆಯಾ ಇಲ್ಲವಾ ಎಂದು ದಯವಿಟ್ಟು ನನ್ನ ಪ್ರೀತಿಯ ಕೇಳುಗರೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.